ಬೆವರು ಸುರಿಸಿ ಸಂಪಾದನೆ ಮಾಡಿದ ಸಂಪತ್ತನ್ನು ಕೈ ಎತ್ತಿ ಕೊಡಬೇಕಾದ್ರೆ ತುಂಬ ಧೈರ್ಯ ಬೇಕು, ದೇವರಲ್ಲಿ ಅಪಾರವಾದ ನಂಬಿಕೆ ಬೇಕು. ಕೆಲವರು ಹೀಗಂತಿರ್ತಾರೆ, ಕೊಡುವಾಗ ಕೊಟ್ಬಿಡ್ಬೋದ್ರಿ, ನಾಳೆಗೆ ಏನು ಮಾಡ್ತೀರಿ, ಇವತ್ತೇನೋ ಕೊಟ್ಬಿಡ್ತೀರಿ, ನಾಳೆ ಅಲ್ವಾ, ಹಾಗನ್ಬೇಡಿ. ನಾಳೆಗೆ ಇರ್ತೀರಿ ಅಂತ ಏನು ಗ್ಯಾರಂಟಿ? ಇವತ್ತು ಕೊಟ್ಟ ದೇವರು ನಾಳೆ ಕೊಡದೆ ಇರ್ತಾನ? ಇವತ್ತೇನು ನೀವು ಬರುವಾಗ ತಂದಿದ್ರಾ? ಇವತ್ತು ಅವನೇ ಕೊಟ್ಟದ್ದಲ್ವಾ, ಕೊಡಬೇಕು ಅಂತಿದ್ರೆ ನಾಳೆನೂ ಕೊಡ್ತಾನೆ. ಹರಿಯ ಕರುಣದಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ ಭಗವಂತ ಕೊಟ್ಟದ್ದು. ಕೊಡುವ ಕರ್ತೃ ಬೇರೆ ಇರುತ್ತಿರೆ ಬಿಡು ಬಿಡು ಚಿಂತೆಯನು, ದಾಸರು ಹೇಳ್ತಾರೆ. ಕೊಡುವವನು ನೀನು, ಕೊಂಬುವನು ನಾನು. ದೇವರು ಕೊಡೋನು. ದೇವರು ಕೊಟ್ಟದ್ದನ್ನು ಮರಳಿ ದೇವರಿಗೆ ಕೊಡಬೇಕಾದ್ರೆ ತುಂಬ ಧೈರ್ಯ ಬೇಕು. ಧೈರ್ಯ ಅಂದರೆ ಭಗವಂತನಲ್ಲಿ ಅಚಲವಾದ ನಂಬಿಕೆ. ಅವನು ಕೊಡ್ತಾನೆ, ಅವನಿದ್ದಾನೆ, ಅವನೇ ಕೊಟ್ಟದ್ದು, ಅವನಿಗಲ್ದೆ ಇನ್ಯಾರು ಕೊಡಲಿ, ಈ ಎಲ್ಲ ಭಾವನೆ ಇದ್ದಾಗ ಮಾತ್ರ.